ವಿದ್ಯಾರ್ಥಿಗಳೇ, ಈ ಗಣಿತ ಈಗ ನಿಮಗೆ ಇವು ದಶಮಾಂಶ ಭಾಗಾಕಾರ ಏನು ಇರ್ತಾವಲ್ಲ, ಮೊದಲು ನೀವು ಇದನ್ನು ತಿಳ್ಕೊಂಡು ಮಾಡ್ಬೇಕು. ತಿಳ್ಕೊಂಡ್ರೆ ಅಂದ್ರೆ ಸರಳೀಕರಣದನ್ನು ದಶಮಾಂಶ ಭಿನ್ನ ರಾಶಿ ಬಾಯಿಲೇನೆ ಮಾಡ್ತಾರೆ. ಮಾಡೋದು ಬೇರೆ, ತಿಳ್ಕೊಂಡು ಮಾಡೋದೇ ಬೇರೆ. ನಾ ಹೆಂಗೆ ತಿಳಿಸ್ತೀನಿ ಅದನ್ನು ನೀವು ನೋಡ್ಬೇಕು. ಈಗ ನೋಡ್ರಿ, ಇಲ್ಲೇ ಬಿಂದು ಅದ, ಬಿಂದುದ ಮುಂದೆ 84 ಅದ. ಬಿಂದುದ ಮುಂದೆ ಏನು ಇಲ್ಲ ಅಂತ ತಿಳ್ಕೊಬಾರ್ದು, ಸೊನ್ನೆ ಇರ್ತದ ಅಂತ ತಿಳ್ಕೊಬೇಕು. ಇದು ದಶಮಾಂಶ ಇಲ್ಲಿದೆ, ಇದು ಪೂರ್ಣ ಸಂಖ್ಯೆ ಅದ. ದಶಮಾಂಶ ಭಿನ್ನ ರಾಶಿಗೆ ಪೂರ್ಣ ಸಂಖ್ಯೆಯಿಂದ ಭಾಗಿಸ್ಬೇಕಾಗತ್ತೆ. ಅವಾಗ ನಾವು ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಎರಡು ರೀತಿ ತೋರಿಸ್ತೀನಿ. ಇದು 0.84 ಹಚ್ಕೋರಿ, 0 ಹಚ್ಕೋಬಹುದು. ಈಗ 4 ಭಾಗಿಸ್ರಿ. ನೋಡ್ರಿ, 4 0 ಬಿಂದು ಇಲ್ಲಿ ಇಡಬೇಕಾಗ್ತದ. 8ಕ್ಕೆ ಹೊಡಿಬೇಕಾದ್ರೆ 0 ಬಿಂದು ಇಡಬೇಕು ನೀವು. ಆಮೇಲೆ ಈಗ 4 2 8 ನೋಡ್ರಿ, 0 ಬಂತು. 4 ತಗೋರಿ, 4 1 4. ಇದ್ರ ಉತ್ತರ ಎಷ್ಟು ಬಂತು? 0.21 ಬಂತು. ಇದನ್ನ ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡೋದು ತೋರಿಸ್ತೀನಿ. ಇದು ಭಾಳ ಇಂಪಾರ್ಟೆಂಟೇ ನೋಡಿ. 0.84 ಸರ್ವಾಸ್ ಬಾಗಿಲೆ 4. ಬಿಂದುದ ಮುಂದೆ ಅಂಕೆ ಎಷ್ಟವ? 2 ಅಂದ್ರೆ 1ರ ಮುಂದೆ 2 0 ಕೊಡ್ರಿ. ಇದು 84 ಪೂರ್ಣ ಸಂಖ್ಯೆ ಆದಂಗೆ ಆಯ್ತು. ಈಗ ಅದು ಈ ದಶಮಾಂಶ ಇಲ್ಲಿ 100 ಇತ್ತು ಅಂದ್ರೆ ಈ ದಶಮಾಂಶ ಆದಂಗ ಮನುಷ್ಯನ್ಯಾಗ ತೆಗೆದು ಬಿಡುದು. ಇದು ಪೂರ್ಣ ಸಂಖ್ಯೆ 84 ಆತು. 4 1 4 21 ನೋಡಿ ಎಷ್ಟು ಬಂತೀಗ? 21 ಬಂತ. ತೆಳಗೆ 100 ಇಟ್ರಿ. ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕಿಲ್ಲ. 0 ಬಿಂದು 21 ನೋಡಿ. ಇದು ಒಂದು ರೀತಿ ಭಾಗಾಕಾರ. ಇದು ಭಿನ್ನ ರಾಶಿಯ ಪ್ರಕಾರ. ಈಗ ನೀವು ಹೆಚ್ಚಾನೆಚ್ಚು ಭಿನ್ನ ರಾಶಿ ಪ್ರಕಾರ ಮಾಡಬೇಕು. ಈಗ ನೋಡ್ರಿ, ಇದನ್ನ ನಾವು ಭಿನ್ನ ರಾಶಿ ಪ್ರಕಾರ ಮಾಡೋಣ. 0.69 ಬಾಗಿಲೆ 3 ತೆಳಗಿಡ್ರಿ. ಈ ಸ್ಥಾನ ಮೇಲೆ 69 ಮಾಡ್ಬೇಕಾದ್ರೆ ಬಿಂದುದ ಮುಂದೆ ಅಂಕೆ ಎಷ್ಟವ? 2 2 ಅಂದ್ರೆ 1ರ ಮುಂದೆ 2 0 ಕೊಟ್ಟು ಬಿಡ್ರಿ. ನೋಡಿ, 3 1 3 2 6 3 3 9 23 ಇಲ್ಲಿ ಇಡ್ರಿ. ತೆಳಗೆ 100 ಇಡ್ರಿ. 2 0 ಅಂದ್ರೆ ಇದನ್ನ 0.23 ಅಂತ ಇಟ್ಬಿಡ್ರಿ. ನೋಡಿ, ಇದು ಈ ರೀತಿ. ಇನ್ನು ಭಾಗಾಕಾರ ಕ್ರಮದಾಗ ನೋಡ್ರಿ, 0.69 ಬಾಗಿಲೆ 3. ಇಲ್ಲಿ 0 ಬಿಂದು ಇಡ್ರಿ, ಯಾಕಂದ್ರೆ 0 ಬಿಂದು ಅದ. 3 2 6 ನೋಡ್ರಿ, 0 9 ತಗೋರಿ. 3 3 9. ನಿಮಗೆ ಎರಡೂ ರೀತಿಯದು ಕಲಿಸ್ಲಿಕ್ಕೆ ನೋಡಿ. ನೀವು ಈ ಪದ್ಧತಿ ಪ್ರಕಾರ ಮಾಡೋದ್ರಿಂದ ಬೇಗ ಆಗ್ತದೆ. ಈಗ ನಾವು ನೋಡಿ, 2.46 ಬಾಗಿಲೆ ಇದು 2 ಇಲ್ಲಿ ಇಡ್ರಿ. ಇದ್ರ ಸ್ಥಾನ ಬೆಲೆ 100 ಇಲ್ಲಿ ಇಡ್ರಿ. ಈಗ 246 ಆದಂಗೆ ಆತದು. ಅಲ್ಲಿ 100 ತೆಳಗಿಟ್ರೆ ಏನಾಯ್ತು? ಆ ದಶಮಾಂಶ ಬಿಂದು ತೆಗೆದಂಗೆ ಆಯ್ತು. ಈಗ ನೀವು ನೋಡ್ರಿ, ಈಗ 2 1 2 1 2 2 2 3 ಬರೋಬ್ಬರಿ 123. ತೆಳಗೆ 100. 0 2 ಅಂದ್ರೆ ಏನು ಮಾಡ್ಬೇಕು? 1.23. ಯಾಕಂದ್ರೆ 2 ಸ್ಥಾನ ಬಿಟ್ಟು ಈ ಕಡೆ ದಶಮಾಂಶ ಕೊಡ್ಬೇಕಲ್ಲ ನೀವು. ಇಲ್ಲಿ ಬಿಂದು ಬರ್ತದ, ಅಲ್ಲಿ ಇಟ್ಬಿಡ್ರಿ. ಇಂಥ ಸಣ್ಣ ಲೆಕ್ಕಗಳನ್ನು ಕಲಿಬೇಕು ಮೊದಲು. ಆಮೇಲೆ ನೋಡು, 8.48 ಸರ್ವಾಸವಾಗಲೇ 4. ಇದರ ಸ್ಥಾನ ಬೆಲೆ ಎಷ್ಟು? 100. ಇದು ಹೋತ ದಶಮಾಂಶ. ಈಗ ಸೀದಾ ಭಾಗಾಕಾರ ಮಾಡ್ರಿ. 4 2 8 4 1 4 4 2 8 212 ಸರ್ವಾಸ ಬಾಗಿಲೆ 100. 0 ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಇಡ್ರಿ. 2.12. ಎಷ್ಟು ಮಂದಿ ಕರೆಕ್ಟ್ ಮಾಡಿರಿ? ನಾ ಎಷ್ಟು ಚಂದ ತಿಳಿಸಿ ಹೇಳಿನಿ. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೀವು ಸ್ವಂತ ಮಾಡಿ ತೋರಿಸ್ಬೇಕು. ನನಗೆ ನಿಮಗೆ ಸ್ವಂತ ಮಾಡೋದು ಹಂಗೆ ನಿಮಗೆ ಬರ್ತಾವ. ಚೆಂದಾಗಿ ನೋಡ್ರಿ, ಫೇರ್ದಾಗ ಬರ್ಕೊಡ್ರಿ.